ಹುಂಜಕ್ಕೆ ಹೋಗ್ತದೆ. ಅಣ್ಣಾರ ಹಚ್ಚರದಾರ ಹುಂಜ ಯಾವ ರೀತಿ ಹೋಗ್ತದ ಒಂದ್ 10 ನಿಮಿಷಗಳ ಕಾಲದ ಮಿಮಿಕ್ರಿ ತಗೊಂಡ್ಬರ್ತೀನಿ. ಮತ್ತೆ ನಿಮ್ಮ ಜಾನಪದ ಟ್ರೆಂಡ್ ನ ನಿಮಗ್ ಬಿಟ್ಟು ಕೊಡ್ತೀನಿ ಅಂತ ಹೇಳ್ತಾ ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಹೋಗ್ತದ ಹುಂಜಕ್ಕೆ ಹೋಗ್ತದ. ಯಾವ ರೀತಿ ಹೋಗ್ತದ ನೋಡ್ರಿ. ಬಾಯಿ ಮುಖಾಂತರ ತಮ್ಮ ಮುಂದೆ ಮಿಮಿಕ್ರಿಯನ್ನ ಪ್ರದರ್ಶನವನ್ನ ಮಾಡ್ತಾ ಇದ್ದೀನಿ. ತಮಗೆಲ್ರಿಗೂ ಮಿಮಿಕ್ರಿ ಏನಾದ್ರೂ ಸರಿ ಅನಿಸಿದ್ರೆ ಜೋರಾದ ಚಪ್ಪಾಳೆ ತಟ್ಟೋದ್ರ ಮೂಲಕ ನಮಗೆ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ತಮ್ಮ ಮುಂದೆ ಗಂಡು ಕೋಳಿ ಹುಂಜ. ಹುಂಜಕ್ಕೆ ಹೋಗ್ಬೇಕಾದ್ರೆ ಇನ್ನೊಂದು ಇನ್ನು ಕೋಳಿ ಹೋಗ್ಬೇಕಾದ್ರೆ ಇವರ ಪುತ್ರ ಪುತ್ರಿಯರು ಕೋಳಿ ಮರಿ ಧ್ವನಿ ಮಾಡಬೇಕಾದ್ರೆ ಹುಂಜ ಕೋಳಿಯನ್ನ ಕರ್ತದ ನೋಡ್ರಿ. ಹುಂಜ ಕೋಳಿಗಳು ಬಹಳ ಅನ್ಯೋನ್ಯವಾಗಿ ಜೀವನವನ್ನ ಸಾಗಿಸ್ತಿರ್ತವೆ. ಮನುಷ್ಯರು ಯಾವ ರೀತಿ ಇರ್ತೀವಿ ನಮ್ಗೆ ಗೊತ್ತಿಲ್ಲ, ಆದ್ರೆ ಹುಂಜ ಯಾವ ರೀತಿ ಪ್ರೀತಿಯಿಂದ ಕೋಳಿಯನ್ನ ಕರೆದು ಕಾಲನ್ನ ತಿನ್ನಿಸ್ತದ. ಯಾವ ರೀತಿ ಪ್ರೀತಿಯಿಂದ ಕೋಳಿಯನ್ನ ಕರಿತದ ನೋಡ್ರಿ ಹುಂಜ. ಅಭಿನಯ ಮುಖಾಂತರ ತೋರಿಸ್ತೀನಿ. ಯಾಕೆ ಆ ರೀತಿ ಹುಂಜ ಕರೆದದ ಅಂದ್ರೆ ಹುಂಜಿಗೆ 100 ಹೆಂಡತಿಯರು ಇರ್ತಾರ. ಈ ರೀತಿಯಾಗಿ ಹುಂಜ ಕೋಳಿಗಳ ಜೀವನ ನಡಿಬೇಕಾದ್ರೆ ಇನ್ನು ನಾಯಿಗಳ ಜಗಳ. ತಾವೆಲ್ಲರೂ ಮನುಷ್ಯರು ಜಗಳ ಮಾಡೋದು ನೋಡಿರ್ಬೋದು. ನಾಯಿಗಳು ಜಗಳ ಮಾಡ್ತಾವ. ನಾಯಿಗಳಿಗೆ ನಮಗೆ ಏನ್ ವ್ಯತ್ಯಾಸಪ್ಪ ಅಂದ್ರ ನಾಯಿಗಳಿಗೆ ಕಂಡ್ರೆ ಆಗಿ ಬರಂಗಿಲ್ಲ. ಮನುಷ್ಯರು ನಾವು ಏನ್ ಮಾಡ್ತೇವೆ, ಮನುಷ್ಯರು ಕಂಡ್ರೆ ನಾವು ಅನ್ಯೋನ್ಯವಾಗಿ ಸಹಾಯ ಸಹಕಾರದಿಂದ ಬದುಕ್ತಿರ್ತೀವಿ. ಒಂದು ನಾಯಿಗೆ ಕಂಡ್ರೆ ಇನ್ನೊಂದು ನಾಯಿಗೆ ಆಗಿ ಬರೋದಿಲ್ಲ. ಒಂದು ಏಳನ ಹೋದಾಗ ಇನ್ನೊಂದು ನಾಯಿ ಕಡ್ದಿತ್ತು, ಆ ನಾಯಿ ಹೇಳಿತ್ತು ನಮ್ಮ ಮನೆ ಹತ್ರ ಬಾ ನೀನ್ ನೋಡ್ಕೋತ ಅಂತ ಹೇಳಿ. ಅವಾಗ ಈ ನಾಯಿ ಅವ್ರ ಮನೆ ಹತ್ರ ಹೋಗ್ಬೇಕಾದ್ರೆ ಆ ನಾಯಿ ಜಗಳ ಮಾಡ್ತದ. ಹೆಂಗ ನಾಯಿ ಈ ರೀತಿ ಬೈಬೇಕಾದ್ರೆ ಮನುಷ್ಯರು ಜಗಳ ಮಾಡಿದ್ರೆ ಏನ್ ಮಾಡ್ತಾರೆ, ಇನ್ನೊಬ್ರು ಬಿಡಿಸ್ತಾರ ಜಗಳ. ಆದ್ರೆ ನಾಯಿಗಳು ಜಗಳ ಮಾಡ್ರೆ ಹಂಗ ಜಗಳ ಬಿಡಿಸಂಗಿಲ್ರಿ, ಜಗಳ ಹಸ್ತಾವು. ನಾಯಿ ಮರಿ ಓಡಿ ಬಂದ್ರಿ ಆ ಕಡೆಯಿಂದ, ನಾಯಿ ಮರಿ ಆ ಕಡೆಯಿಂದ ಓಡಿ ಬಂದ್ ಜಗಳ ಹಸ್ತದ ನಾಯಿಗಳು. ಯಾವ ರೀತಿ ನೋಡ್ರಿ. ಇನ್ನು ನಾಯಿಗಳ ಜಗಳ ಮಾಡಬೇಕಾದ್ರೆ ವಿಶೇಷವಾಗಿ ಹೆಣ್ಣು ಮಕ್ಕಳ ಮನರಂಜನೆಗಾಗಿ ಮಕ್ಕಳು ಜಾತ್ರೆ ಒಳಗ ತಾಯಂದ್ರನ್ನ ಹೆಂಗ್ ಕಾಡ್ತಾವ, ಅವ್ರು ಹೆಂಗ್ ಸಮಾಧಾನ ಮಾಡ್ತಾರ. ಈ ಮಕ್ಳು ಏನ್ ನೋಡ್ರಿ, ಜಾಸ್ತಿ ಗಂಡು ಮಕ್ಕಳು ಏನ್ ಮಾಡ್ತಾರಪ್ಪ, ಹೆಣ್ಮಕ್ಳ ಕೊಟ್ಟು ಬಿಡ್ತಾರ್ರಿ ಈ ಕೂಸಿನ. ಅವರು ಬಹಳ ಸಹನೆಯಿಂದ ಬಹಳ ಪ್ರೀತಿಯಿಂದ ಮಕ್ಕಳನ್ನ ಸಾಕ್ತಿರ್ತಾರ್ರಿ. ಯಾಕಂದ್ರ ವಿಶೇಷವಾಗಿ ಮನೆಯೊಳಗೆ ಅಡಿಗೆ ಮಾಡಿಬಿಟ್ಟಿರೋದಿಲ್ಲ ಮಕ್ಕಳು. ಜಾತ್ರೆ ಬಂದ ತಕ್ಷಣ ಜಾತ್ರೆ ಒಳಗೆ ಅದು ಬೇಕು ಗಾಡಿ ಬೇಕು ಅಂತ ಕಾಡ್ತಾವ್. ಅವು ಹೆಂಗ ಕಾಡ್ತಾರ ಮಕ್ಕಳು, ಅವ್ರು ಹೆಂಗ್ ಸಮಾಧಾನ ಮಾಡ್ತಾರ ನೋಡ್ರಿ. ವಿಶೇಷವಾಗಿ ಈ ಹಾಸ್ಯಕ್ಕಾಗಿ ಮಾತ್ರ ಅಂತ ಹೇಳ್ತಾ ಹಿಂಗ ಬರ್ತಾನ್ರಿ ಆ ಹುಡುಗ. ಆಟಿಕೆ ಸಾಮಾನು ಅಂಗಡಿ ನೋಡ್ತಾನೋ, ಅವಾಗ ಕೆಲವ್ರು ಹೆಣ್ಮಕ್ಳು ನೋಡಂಗಿಲ್ರಿ ಆ ಕಡೆ ತೆರಿಗೆ. ನೋಡಿದ್ರ 500 ರೂಪಾಯಿ ಹೋಯ್ತ. ಈ ಕಡೆ ತಿರುಗಿ ನೋಡಂಗಿಲ್ಲ ಅವ್ರು. ಅವ್ರಿಗೆ ಶುರು ಮಾಡ್ತಾರ, ಆ ಸರ ಹೆಂಗ್ರಿ ಅದ್ ಮೇಲಿಂದ ತೊಡ್ರ ಮೇಲೆ ಇವ್ರ ಅಪ್ಪ ಹೇಳಿ ಕರ್ಕೊಂಡು ಹೋಗಂತ ಹೋಗ್ಲಿಲ್ಲ. ಮತ್ತೆ ನನ್ನ ಜೊತೆ ಕಳಿಸ್ತಾರ. ಬೆಳಗಿಂದ ಶುರು ಮಾಡುತ್ತೆ. ಕುಂತ್ರ ಕೊಡುವ ಅಂತ ನಿಂತ್ರು ಇಡುವ ಅಂತ ಆ ಹಿಟ್ಟಿನ ಡಬ್ಬಿ ತಲೆ ಮೇಲೆ ಹಾಕೊಂಡ್ಬಿಟ್ಟೈತಿ. ಏನು ಸುಮ್ಮನೆ ಬನ್ನಿ ಬಳದು ಸಾಕ ಹೋಗೈತೆ. ಇಲ್ಲಿ ಬಂದ್ರೆ ಇಲ್ಲ ಸುರುಣ ನೀ ಸುಮ್ಮನೆ ಮಾತಾಡ.
ನನಗೆಲ್ಲ ಗೊತ್ತಾದ ಅಲ್ಲ ಬರೀ ಎಲ್ಲ ನೀನ ತಗೊಳ್ಳಾಕತ್ತಿಲ್ಲ ಮನ್ಯಾಗ ಪಪ್ಪ ಗಾಡಿ ಕೊಡ್ಸೋದು 500 ರೂಪಾಯಿ ಕೊಟ್ಟಾನ ಬರೀ ಎಲ್ಲ ನೀನ ತಗೊಳ್ಳಾಕತ್ತಿ ಬೌ ತಗೊಳ್ದು ವ್ಯಾನಿಟಿ ಬ್ಯಾಗ್ ತಗೊಳ್ದು ಆಮೇಲೆ ಸರ ತಗೊಳ್ದು ಆಮೇಲೆ ಬಳಿ ತಗೊಳ್ಳುದು ಬರೀ ಎಲ್ಲ ನೀನ ತಗೊಳ್ಳಾಕತ್ತೆ ನನಗೇನ ಕೊಡ್ಸವ ಇಲ್ಲ ಇನ್ನು ಮಕ್ಕಳು ಹೋಗ್ಬೇಕಾದ್ರೆ ಇನ್ನೊಂದು ವಿಶೇಷವಾಗಿ ಆ ಬೆಕ್ಕುಗಳ ಜಗಳ ಕೆಲವರು ಹೆಣ್ಮಕ್ಳು ಏನ್ ಮಾಡ್ತಾರಂದ್ರೆ ಹಾಲೆ ಪ್ಯಾಕ್ ಮಲ್ಕೊಂಡ್ಬಿಟ್ಟಿರ್ತಾರ ಬೆಳಿಗ್ಗೆ ಎದ್ದು ನೋಡುವಾಗ ಹಾಲಿನ ಮಗನ ಡಬ್ಬಕ್ಕೆ ಹೋಗ್ಬಿಟ್ಟಿರ್ತೈತೆ ಸಿಟ್ಟು ಬಂದ್ಬಿಡ್ತೈತೆ ಯವ್ವ ಹಾಂಟನ ಬೆಕ್ಕ ಎಲ್ಲ ಹಾಲು ಚೆಲ್ಲಿ ಹೋಗೈತೆ ಇದು ಬರ್ಲಿದ್ರೆ ಬಿಡಂಗಿಲ್ಲ ಅಂತೇಳಿ ಬಾಗಿಲು ಹಾಕಿ ಬೇರೆ ಬೆಕ್ಕ ಬಾಗಿಲು ಹಾಕಿ ಬಡದು ಬಿಡ್ತಾರ್ರಿ ಹಾಲು ಚೆಲ್ಲಿರೋ ಬೆಕ್ಕು ಬೇರೆ ಬಾಗಿಲು ಹಾಕಿ ಬಡಿಸ್ಕೊಂಡ್ರು ಬೆಕ್ಕು ಬೇರೆ ಬಾಗಿಲು ಹಾಕಿ ಬಡಿಸ್ಕೊಂಡ್ರು ಬೆಕ್ಕು ಹಾಲು ಚೆಲ್ಲಿರೋ ಜೊತೆ ಬೆಕ್ಕಿನ ಜೊತೆ ಜಗಳ ಮಾಡ್ತದ ಹೆಂಗ ಜಗಳ ಮಾಡ್ತಾವ ಬೆಕ್ಕುಗಳು ಮಧ್ಯರಾತ್ರಿ ಅಂದ್ರೆ ಭಯಾನಕವಾಗಿ ಜಗಳ ಮಾಡ್ತಾವ ಹೆಂಗ ಇನ್ನು ಬೆಕ್ಕುಗಳು ಜಗಳ ಮಾಡ್ಬೇಕಾದ್ರೆ ಇನ್ನೊಂದು ತಮ್ಮನ್ನೊಂದು ಧ್ವನಿ ತಗೊಂಡ್ಬರ್ತೀನಿ ತಾವೇ ಗೆಸ್ ಮಾಡ್ಬೋದು ಇನ್ನೊಂದು ಧ್ವನಿ ತಗೊಂಡ್ಬರ್ತೀನಿ ಈ ಧ್ವನಿ ಮಾಡ್ಬೇಕಾದ್ರೆ ಇನ್ನೊಂದು ಹಂದಿಗಳ ಧ್ವನಿ ತಗೊಂಡ್ಬರ್ತೀನಿ ಯಾವ ರೀತಿ ಇರ್ತದೆ ಸುಮ್ನೆ ಅದೊಂದು ಮಿಮಿಕ್ರಿ ನಾವು ಮಿಮಿಕ್ರಿ ಅಂತ ತಗೊಂತೀವ್ರಿ ನೀವು ಅದನ್ನ ಬೇರೆ ರೂಪಕ್ಕೆ ಹೋಗ್ಬೇಡ್ರಿ ಹಂದಿಗಳ ಧ್ವನಿ ಯಾವ ರೀತಿ ಇರ್ತದೆ ತಮ್ಮ ಮುಂದೆ ಮುಸುರೆ ಸಲುವಾಗಿ ಜಗಳ ಮಾಡ್ತಾವ ಇನ್ನೊಂದು ಧ್ವನಿ ತಗೊಂಡ್ಬರ್ತೀನಿ ತಾವೇ ಹೇಳ್ಬೇಕು ಯಾವ್ದಂತ ಎಲ್ರಿಗೂ ಧನ್ಯವಾದಗಳು ಸರಿ ಅನ್ಸಿದ್ರೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಈಗ ನಿಮ್ಮ ನೆಚ್ಚಿನ ಜಾನಪದ ಗೀತೆಗಳನ್ನ ತಗೊಂಡ್ಬರ್ತಾ ಇದ್ದಾರೆ ನಮ್ಮ ಎಲ್ಲ ಕೆಲವರಿಗೂ ತುಂಬುರ್ಗದ ಮತ್ತೊಮ್ಮೆ ಧನ್ಯವಾದಗಳು ಈಗ ಕಾರ್ಯಕ್ರಮವನ್ನ ಶ್ರೀಸಲ್ ಸರ್ ಅವರು ಮುಂದುವರಿಸ್ತಾ ಇದ್ದಾರೆ ಶ್ರೀಸಲ್ ಸರ್ ಬಗ್ಗೆ ಹೇಳ್ಬೇಕಂದ್ರ ಹೇಳಬೇಕಲ್ಲ ಶ್ರೀಸಲ್ ಸರ್ ಸಾಮಾನ್ಯರಲ್ಲಿ ಅಸಾಮಾನ್ಯರಂತ ಹೇಳ್ಬೋದು ಯಾಕಂದ್ರ ಇವರು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಸರೂರಿನ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಕಿರುತೆರೆ ನಟ ಹಾಸ್ಯ ಕಲಾವಿದರು ಕೂಡ ಹೌದು ಹಲವಾರು ಕಲಾವಿದರನ್ನ ಬೆಳೆಸುವುದರ ಮುಖಾಂತರ